ಸಾಂಸ್ಕೃತಿಕ ನಗರಿ ಮೈಸೂರಿಗರನ್ನ ಬೆಚ್ಚಿ ಬೀಳಿಸೋ ಸುದ್ದಿ ಇದು. ವಿಶ್ವವಿಖ್ಯಾತ ಅರಮನೆಯ ಭದ್ರತೆಗೆ ಮತ್ತೆ ಗಂಡಾಂತರ ಬಂದಿದೆಯಾ? ಅರಮನೆ ಭದ್ರತಾ ಎಸಿಪಿ ಕುರ್ಚಿಯಲ್ಲಿ ಕೇರಳ ಸ್ವಾಮೀಜಿ ದರ್ಬಾರ್ ನಡೆಸ್ತಾ ಇದ್ದಾರೆ. ಇದು ಸಾಂಸ್ಕೃತಿಕ ನಗರಿ ಮೈಸೂರಿಗರನ್ನ ಬೆಚ್ಚಿ ಬೀಳಿಸುವಂತಹ ಸುದ್ದಿ. ಯಾಕಂದ್ರೆ ವಿಶ್ವವಿಖ್ಯಾತ ಅರಮನೆಯ ಭದ್ರತೆಗೆ ಮತ್ತೆ ಗಂಡಾಂತರ ಬಂದಿದೆಯಾ ಅನ್ನುವಂತಹ ಅನುಮಾನ ಮೂಡಿದೆ. ಕಾರಣ ಅರಮನೆ ಭದ್ರತಾ ಎಸಿಪಿ ಕುರ್ಚಿಯಲ್ಲಿ ಕೇರಳ ಸ್ವಾಮೀಜಿ ದರ್ಬಾರ್ ನಡೆಸ್ತಾ ಇದ್ದಾರೆ. ಕೇರಳ ಸ್ವಾಮೀಜಿ ಸುನಿಲ್ ದಾಸ್ ದರ್ಬಾರನ್ನ ಅಲ್ಲಿ ಕೇಳುವವರೇ ಇಲ್ಲ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ರತ್ನ ಖಚಿತ ಸಿಂಹಾಸನದ ಸ್ಟ್ರಾಂಗ್ ರೂಮ್ ಬಳಿಯೂ ಕೂಡ ಇವರದ್ದೇ ಆಟ ಅನ್ನುವಂತಹ ಸುದ್ದಿ ಹೊರಬೀಳ್ತಾ ಇದ್ದ ಹಾಗೆ ಒಂದು ರೀತಿಯಾದ ಆತಂಕ ಮನೆ ಮಾಡಿದೆ. ಸ್ವಾಮೀಜಿಯ ಅಕ್ರಮ ದರ್ಬಾರ್ಗೆ ಅರಮನೆ ಎಸಿಪಿ ಶೈಲೇಂದ್ರ ಕೂಡ ಸಾಥ್ ಕೊಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅರಮನೆಯ ಒಳಗಿನ ಭದ್ರತಾ ಲೋಪ ಬಯಲು ಮಾಡಿದ್ದಾರೆ ಅಲ್ಲಿನ ಭದ್ರತಾ ಪೇದೆ. ಅರಮನೆಯೊಳಗೆ ಇಂತಹ ಘಟನೆಗಳು ನಡೀತಾ ಇದೆ ಅನ್ನೋದರ ಬಗ್ಗೆ ಭದ್ರತಾ ಪೇದೆಯೊಬ್ಬರು ಭದ್ರತಾ ಲೋಪವನ್ನ ಬಯಲು ಮಾಡಿದ್ದಾರೆ. ಭದ್ರತಾ ಲೋಪ ಬಯಲು ಮಾಡಿದ್ದಕ್ಕೆ ಪೊಲೀಸ್ ಪೇದೆಗೆ ಅಮಾನತು ಶಿಕ್ಷೆಯನ್ನ ಕೊಡಲಾಗಿದೆ. ದಸರಾ ಆನೆಗಳ ಸಿಂಗಾರ ಮಾವುತರ ಬಟ್ಟೆಗೆ ನೀಡಿದ ದೇಣಿಗೆಯನ್ನು ಕೂಡ ಗುಳುಂ ಮಾಡಲಾಗಿದೆ. ಎಸಿಪಿ ಕೂರುವಂತಹ ಕುರ್ಚಿಯಲ್ಲಿ ಸ್ವಾಮೀಜಿ ಕೂತು ಅರಮನೆಯ ಆಡಳಿತವನ್ನ ಹಾಗಾದ್ರೆ ನಿಯಂತ್ರಣ ಮಾಡ್ತಾ ಇದ್ದಾರಾ? ಮತ್ತೊಮ್ಮೆ ಅರಮನೆಯ ಭದ್ರತೆಯ ಬಗ್ಗೆ ಈಗ ಪ್ರಶ್ನೆ ಮೂಡಿದೆ. ಕಾರಣಗಳು ಇಷ್ಟು. ಭದ್ರತಾ ಕುರ್ಚಿಯಲ್ಲಿ ಕೇರಳದ ಸ್ವಾಮೀಜಿಯೊಬ್ಬರು ಕೂತು ದರ್ಬಾರ್ ಮಾಡ್ತಾ ಇದ್ದಾರೆ. ಇದಕ್ಕೆ ಅಲ್ಲಿನ ಎಸಿಪಿ ಶೈಲೇಂದ್ರ ಕೂಡ ಸಾಥನ್ನ ಕೊಡ್ತಾ ಇದ್ದಾರೆ ಅನ್ನೋದು ನಿಜಕ್ಕೂ ಕೂಡ ಆತಂಕಕಾರಿ ವಿಚಾರ. ಈ ಎಲ್ಲ ವಿಷಯಗಳ ಬಗ್ಗೆ ಅಲ್ಲೇ ಇದ್ದಂತಹ ಭದ್ರತಾ ಪೇದೆಯೊಬ್ಬರು ಈ ವಿಚಾರವನ್ನ ಬಟಾಬಯಲು ಮಾಡಿದ್ರು. ಆತನಿಗೆ ಸಿಕ್ಕಿದ್ದು ಅಮಾನತು ಶಿಕ್ಷೆ. ಅರಮನೆಯಲ್ಲಿರುವಂತಹ ಸ್ವಾಮೀಜಿ ಫೋಟೋವನ್ನ ಒಂದು ಕಡೆ ನೋಡ್ತಾ ಇದ್ದೀರಿ, ಮತ್ತೊಂದು ಕಡೆ ಎಸಿಪಿ ಕುರ್ಚಿಯಲ್ಲಿ ವಿರಾಜಮಾನರಾಗಿರುವಂತಹ ಸ್ವಾಮೀಜಿ, ಮತ್ತೊಂದು ಕಡೆ ಸಸ್ಪೆಂಡ್ ಆದಂತಹ ಪೇದೆ. ಅರಮನೆಯ ಒಳಗಡೆ ನಡೀತಾ ಇರುವಂತಹ ಈ ಅನಾಚಾರಗಳನ್ನ ಬಯಲು ಮಾಡಿದ್ದಕ್ಕೆ ಭದ್ರತಾ ಪೇದೆಗೆ ಸಿಕ್ಕಿದ್ದು ಅಮಾನತು ಶಿಕ್ಷೆ. ಆತನನ್ನ ಸಸ್ಪೆಂಡ್ ಮಾಡಿ ಆದೇಶವನ್ನ ಹೊರಡಿಸಿದ್ದಾರೆ. ಒಟ್ಟಾರೆ ಇದು ಮೈಸೂರಿನ ಅರಮನೆಯಲ್ಲಿ ನಡೀತಾ ಇರುವಂತಹ ಘಟನೆಗಳಾದ್ರೆ ನಿಜಕ್ಕೂ ಸಾಂಸ್ಕೃತಿಕ ನಗರಿಯನ್ನ ಈ ವಿಚಾರ ಬೆಚ್ಚಿ ಬೀಳಿಸಿದೆ. ಮತ್ತೊಮ್ಮೆ ಅರಮನೆಯ ಭದ್ರತೆಗೆ ಗಂಡಾಂತರ ಬಂದಿದೆಯಾ ಅನ್ನುವಂತಹ ಅನುಮಾನ ಮೂಡಿದೆ. ಮೊದಲನೇ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ ಅರಮನೆಯ ಒಳಭಾಗದ ದೃಶ್ಯ. ಅಲ್ಲಿ ಸ್ವಾಮೀಜಿ ಓಡಾಡ್ತಾ ಇರುವಂತಹ ದೃಶ್ಯ. ಎಲ್ಲೋ ಒಂದು ಕಡೆ ಕಂಪ್ಲೀಟ್ ಆದಂತಹ ಒಂದು ಅಲ್ಲಿನ ಪರಿಸ್ಥಿತಿಯನ್ನ ತಮ್ಮ ಕಂಟ್ರೋಲ್ಗೆ ತಗೊಂಡಿದ್ದಾರಾ ಸ್ವಾಮೀಜಿ ಅಂತ ಎಂತವರಿಗೂ ಕೂಡ ಅನ್ಸುತ್ತೆ. ಎಸಿಪಿ ಕುರ್ಚಿಯಲ್ಲಿ ಕೂತು ದರ್ಬಾರನ್ನ ನಡೆಸ್ತಾ ಇದ್ದಾರೆ. ಇದು ಅರಮನೆಯ ಭದ್ರತೆಗೆ ಮತ್ತೆ ಗಂಡಾಂತರವನ್ನ ತಂದೊಡ್ಡುವಂತಹ ಸಾಧ್ಯತೆಗಳೇ ದಟ್ಟವಾಗಿದೆ. ಅರಮನೆಯ ಒಳಗಡೆ ನಡೀತಾ ಇರುವಂತಹ ವಿಚಾರ ಯಾರ ಗಮನಕ್ಕೂ ಕೂಡ ಬಂದಿರಲಿಲ್ಲ. ಎಲ್ಲಿಯವರೆಗೆ ಅಂದ್ರೆ ಆ ಅರಮನೆಯ ಭದ್ರತಾ ಪೇದೆ ಈ ವಿಚಾರವನ್ನ ಹೊರಹಾಕೋವರೆಗೆ ಯಾರಿಗೂ ಕೂಡ ಅರಮನೆ ಒಳಗಡೆ ಏನ್ ನಡೀತಾ ಇದೆ ಅನ್ನೋದು ಗೊತ್ತಾಗ್ತಿರ್ಲಿಲ್ಲ. ಆದರೆ ಪೇದೆ ಈ ವಿಚಾರ ಬಾಯ್ಬಿಡ್ತಾ ಇದ್ದಾಗೆ ಆತನನ್ನ ಅಮಾನತುಗೊಳಿಸಲಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಮೈಸೂರು ಪ್ರತಿನಿಧಿ ಮಧುಸೂದನ್ ನೇರ ಸಂಪರ್ಕದಲ್ಲಿದ್ದಾರೆ. ಮಧುಸೂದನ್, ಹಾಗಾದ್ರೆ ಏನ್ ನಡೀತಾ ಇದೆ? ಯಾರು ಈ ಕೇರಳದ ಸ್ವಾಮೀಜಿ? ಅರಮನೆಯ ಒಳಗಡೆ ಕಂಪ್ಲೀಟ್ ತನ್ನದೇ ಒಂದು ಕಂಟ್ರೋಲ್ ಅನ್ನ ಒಂದು ಹಿಡಿತವನ್ನ ಇಟ್ಕೊಳ್ಳೋದಕ್ಕೆ ಹೊರಟಿರುವಂತಹ ಈ ಸ್ವಾಮೀಜಿ ಯಾರು ಹೇಳೋರು ಕೇಳೋರು ಇಲ್ವಾ ಹಾಗಾದ್ರೆ ಇವರಿಗೆ? ಈ ದೃಶ್ಯಗಳನ್ನೆಲ್ಲ ನೋಡೋದಾದ್ರೆ ಖಂಡಿತವಾಗ್ಲೂ ಕೂಡ ಮೈಸೂರು ಅರಮನೆಯಲ್ಲಿ ಅಧಿಕಾರಿಗಳದ್ದೇ ದರ್ಬಾರ್ ಆಗಿದೆ. ಜೊತೆಗೆ ಅಧಿಕಾರಿಗಳು ತಮ್ಮ ಸ್ವಇಚ್ಛೆಗೆ ಬಂದಂತೆ ನಡ್ಕೊಳ್ತಾ ಇದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇದ್ರ ಹಿನ್ನೆಲೆಯಲ್ಲಿ ಅರಮನೆಯ ಭದ್ರತೆಗೆ ಮತ್ತೊಮ್ಮೆ ಗಂಡಾಂತರ ಬಂದಿದೆ. ಅರಮನೆಯಲ್ಲಿರ್ತಕ್ಕಂಥ ವಸ್ತುಗಳು ಸೇಫ್ ಅಲ್ಲ ಅನ್ನೋದು ಈಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇನ್ನು ಆ ಕೇರಳ ಮೂಲದ ಸ್ವಾಮೀಜಿಯನ್ನ ನೋಡೋದಾದ್ರೆ ಈ ಅರಮನೆಯಲ್ಲಿ ಏನು ರಾಜಮನೆತನದ ಹಲವು ಕಾರ್ಯಕ್ರಮಗಳೇನು ನಡೀತಾ ಇದ್ವು, ಹಲವು ಕಾರ್ಯಕ್ರಮಗಳಲ್ಲಿ ಕೂಡ ಅವರು ಭಾಗವಹಿಸ್ತಾ ಇದ್ರು. ಅದು ಭಾಗವಹಿಸಲಿ, ಅದು ಸಪರೇಟ್ ಆದಂತ ವಿಚಾರ. ಆದರೆ ಏನು ಸರ್ಕಾರದ ಸುಪರ್ದಲ್ಲಿರ್ತಕ್ಕಂಥ ಅರಮನೆ ಇದೆ, ಅರಮನೆಗೆ ಸಂಬಂಧಪಟ್ಟಂತೆ ಏನು ಸಿಂಹಾಸನ, ಅಂಬಾರಿ, ಈ ಎಲ್ಲ ವಿಚಾರಗಳೇನಿರ್ತವೆ ಇವೆಲ್ಲವೂ ಕೂಡ ಸಾಕಷ್ಟು ಗೌಪ್ಯ ಮತ್ತೆ ಹೆಚ್ಚು ಭದ್ರತೆಯಿಂದ ಇರಬೇಕಾದಂತ ವಸ್ತುಗಳು. ಆದ್ರೆ ಅರಮನೆ ಭದ್ರತೆಗೆ ನಿಯೋಜನೆ ಮಾಡಿರ್ತಕ್ಕಂಥ ಅಧಿಕಾರಿಗಳೇ ಆ ಭದ್ರತಾ ಲೋಪವನ್ನು ಎದುರಿಸ್ತಾ ಇರ್ತಕ್ಕಂಥದ್ದು. ಅರಮನೆಗೆ ಸಂಬಂಧ ಇಲ್ಲದಿರ್ತಕ್ಕಂಥ ವ್ಯಕ್ತಿಗಳಿಗೆ ಹೆಚ್ಚು ಗೌರವವನ್ನ ಕೊಟ್ಟು ಭದ್ರತೆ ಲೋಪವನ್ನ ಮಾಡ್ತಾ ಇರ್ತಕ್ಕಂಥದ್ದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇದಕ್ಕೆ ಸ್ಪಷ್ಟ ನಿದರ್ಶನ ಅಂತ ಹೇಳಿದ್ರೆ ಈಗೇನು ಅರಮನೆಯ ಆಡಳಿತದ ಭದ್ರತೆಯನ್ನು ವಹಿಸಿಕೊಂಡಿರ್ತಕ್ಕಂತಹ ಎಸಿಪಿ ಶೈಲೇಂದ್ರ ಅವರು ಇದ್ದಾರೆ. ಅವರು ನೇರವಾಗಿ ಸ್ವಾಮೀಜಿ ಜೊತೆಗೆ ಶಾಮೀಲ್ ಆಗಿದ್ದಾರೆ ಅಂತೇಳಿ ಕಾಣ್ತಾ ಇದೆ. ಯಾಕಂತ ಹೇಳಿದ್ರೆ ಅವರು
ತಮ್ಮ ಕುರ್ಚಿಯಲ್ಲಿ ಕುಳಿತು ಅಧಿಕಾರವನ್ನ ಏನು ನಡೆಸಬೇಕು ಆ ಕುರ್ಚಿಯನ್ನೇ ಈಗ ಸ್ವಾಮೀಜಿಗೆ ಬಿಟ್ಕೊಟ್ಟಿದ್ದಾರೆ, ತಾವು ಅಧಿಕಾರವನ್ನ ನಡೆಸಿ ಅಂತ ಹೇಳಿ. ಒಂದು ಅದರ ಜೊತೆಗೆ ಏನ್ ಈ ಬಾರಿ ದಸರಾ ನಡೆದಂತ ಸಂದರ್ಭದಲ್ಲಿ ಏನಿತ್ತು, ದಸರಾ ನಡೆದಂತ ಸಂದರ್ಭದಲ್ಲಿ ಅರಮನೆಗೆ ಆನೆಗಳಿಗೆ ಬೇಕಾದಂತಹ ಅಲಂಕಾರಿಕ ವಸ್ತುಗಳೇನಿದ್ವು, ಅಲಂಕಾರ ವಸ್ತುಗಳನ್ನ ಅರಮನೆ ಆಡಳಿತ ಮಂಡಳಿ ಖರೀದಿ ಮಾಡ್ಬೇಕಾಗತ್ತೆ. ಹೊರಗಡೆಯಿಂದ ಯಾವುದೇ ಒಂದು ಸಿಬ್ಬಂದಿಗಳಾಗ್ಲಿ ಅಥವಾ ಭಕ್ತಾದಿಗಳಾಗ್ಲಿ ಅಥವಾ ಇನ್ಯಾರು ದಾನಿಗಳಾಗ್ಲಿ ಅವರು ಹಣವನ್ನ ನೇರವಾಗಿ ಅರಮನೆ ಆಡಳಿತ ಮಂಡಳಿಗೆ ಕೊಡ್ಬೇಕಾಗತ್ತೆ. ಆದ್ರೆ ಈಗ ಪೊಲೀಸ್ ಇಲಾಖೆಯವರ ಹಣವನ್ನ ಈಸ್ಕೊಂಡಿದ್ದಾರೆ ಅಂತೇಳಿ ಈಗ ಆರೋಪ ಕೇಳಿ ಬಂದಿರ್ತಕ್ಕಂಥದ್ದು. ಆರೋಪವೂ ಕೂಡ ಏನ್ ACP ಆಗಿರ್ತಕ್ಕಂಥ ಶೈಲೇಂದ್ರ ಅವರ ಮೇಲೆ ಈಗ ಒದಗಿ ಬಂದಿದೆ. ಏನು ಮೈಸೂರಿನಲ್ಲಿರ್ತಕ್ಕಂತಹ ಕಾರ್ಪೊರೇಷನ್ ಮೈಸೂರು ಮಹಾನಗರ ಪಾಲಿಕೆಯ SBI ಕಚೇರಿಯಿಂದ 5 ಲಕ್ಷ ಹಣವನ್ನ ಡ್ರಾ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಆ ಹಣವನ್ನ ಅರಮನೆ ಆನೆಗಳೇನು ಅಂಬಾರಿ ಆನೆಗಳು ಅವುಗಳನ್ನು ಸಿಂಗಾರ ಮಾಡ್ತಕ್ಕಂಥ ವಸ್ತುಗಳಿಗಾಗಿ ಮೈಸೂರಿನಲ್ಲಿರ್ತಕ್ಕಂಥ ಅರಮನೆ ಭದ್ರತೆ ACP ಏನಿದ್ದಾರೆ ಅವರ ಕಚೇರಿಗೆ ನಾವು ಹಣವನ್ನು ಕೊಟ್ಟಿದ್ದೀವಿ ಅಂತೇಳಿ ಈಗ ಬ್ಯಾಂಕ್ ನ ಅಧಿಕಾರಿಗಳು ಹೇಳ್ತಾ ಇರ್ತಕ್ಕಂಥದ್ದು. ಈ ಹಣ ಕೂಡ ಮಿಸ್ಯೂಸ್ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ನೇರವಾಗಿ ACP ಅವರಿಗೇನೆ ಕೂಡ ಅರಮನೆ ಆಡಳಿತ ಮಂಡಳಿ ಪತ್ರವನ್ನ ಬರೆದಿದ್ದೆ, ಯಾವ ಕಾರಣಕ್ಕಾಗಿ ನೀವು ಹಣವನ್ನ ಈಸ್ಕೊಂಡಿದ್ದೀರಿ, ಜೊತೆಗೆ ಯಾರನ್ನ ಕೇಳಿ ಈಸ್ಕೊಂಡಿದ್ದೀರಿ ಅಂತೇಳಿ. ಅಂದ್ರೆ ACP ಅವರು ತಮಗೆ ಇರ್ತಕ್ಕಂಥ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡು ತಮ್ಮ ಸ್ವಇಚ್ಛೆಯಂತೆ ಅರಮನೆಯಲ್ಲಿ ಬೇಕಾಬಿಟ್ಟಿಯಾದ ಅಧಿಕಾರವನ್ನ ಮಾಡ್ತಾ ಇರ್ತಕ್ಕಂಥದ್ದು, ಅಂಧ ದರ್ಬಾರನ್ನ ಮಾಡ್ತಾ ಇರ್ತಕ್ಕಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈ ಎಲ್ಲ ಒಂದು ಏನು ಅಭದ್ರತೆ ಲೋಪಗಳೇನಿದ್ವು, ಈ ಲೋಪಗಳನ್ನ ಅಲ್ಲೇ ಇದ್ದಂತ PC ಅಂದ್ರೆ ಏನ ಕಾನ್ಸ್ಟೇಬಲ್ ಏನಿದ್ರು ಅವರು ಸೆರೆ ಹಿಡಿದಿದ್ರು. ಯಾಕಂತಂದ್ರೆ ಮೇಲಧಿಕಾರಿಗಳಿಗೆ ಇದನ್ನೆಲ್ಲ ತೋರಿಸ್ಬೇಕಾಗುತ್ತೆ ಸಾಕ್ಷಿ ಸಮೇತವಾಗಿ. ಆದ್ರೆ ಇದನ್ನೆಲ್ಲ ತೋರ್ಸಾದ ನಂತರದಲ್ಲಿ ಮೇಲಧಿಕಾರಿಗಳು ಅವ್ರಿಗೆ ಕೊಟ್ಟಿರ್ತಕ್ಕಂಥ ಒಂದು ಬಳುವಳಿ ಅಂದ್ರೆ ಕಳೆದ 12 ದಿನಗಳಿಂದನೂ ಕೂಡ ಆತನ ಅನುಮಾನದಲ್ಲಿಟ್ಟಿದ್ದಾರೆ. ಅಂದ್ರೆ ನಿಮ್ಮ ಮೇಲಧಿಕಾರಿಗಳನ್ನ ಸರಿಯಾಗಿ ಕೆಲಸವನ್ನ ಮಾಡ್ಲಿಕ್ಕೆ ಬಿಟ್ಕೊಟ್ಟಿಲ್ಲ, ಅದನ್ನ ನೀವೇನಕ್ಕೆ ಸೆರೆ ಹಿಡಿಲಿಕ್ಕೆ ಹೋಗಿದ್ದೆ ಅಂತ ಅಂದ್ರೆ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಪೊಲೀಸ್ ಇಲಾಖೆಯಲ್ಲಿ ಮೇಲ್ವರ್ಗದ ಅಧಿಕಾರಿಗಳು ಕೆಳ ಹಂತದ ಸಿಬ್ಬಂದಿಗಳನ್ನ ಸರಿಯಾಗಿ ನಡ್ಸ್ಕೊಳ್ಳೋದಿಲ್ಲ, ಬೇಕಾಬಿಟ್ಟಿಯಾಗಿ ನಡ್ಸ್ಕೊಳ್ತಾರೆ ಅನ್ನೋದು ಸ್ಪಷ್ಟವಾಗಿ ಕೇಳ್ತಾ ಇದ್ವಿ. ಈ ಒಂದು ಪ್ರಕರಣದಿಂದ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಶ್ವೇತಾ. ಎಸ್ ಮಧುಸೂದನ್, ಈ ಅಧಿಕಾರವನ್ನ ಕೇರಳದ ಸ್ವಾಮೀಜಿಗೆ ಹಾಗಾದ್ರೆ ಕೊಟ್ಟವ್ರು ಯಾರು ಅಂತ ಈಗ ನೇರವಾಗಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು ACP ಅವರೇ. ಇಲ್ಲಿ ಯಾರಿಗೂ ಕೂಡ ಅಧಿಕಾರ ಇರೋದಿಲ್ಲ. ಯಾಕಂತಂದ್ರೆ ಅರಮನೆಯಲ್ಲಿ 2 ಭಾಗ ಇದೆ. ಆ ಅರಮನೆಯಲ್ಲಿ ಇರ್ತಕ್ಕಂಥ ಹಿಂಭಾಗದ ಪೋರ್ಷನ್ ಏನಿದೆ ಅದು ರಾಜ ಮನೆತನದವರು ಅಂದ್ರೆ ರಾಣಿ ಮತ್ತೆ ಈಗ ಯದುವೀರ್ ಏನಿದ್ದಾರೆ ಅವರು ಬಳಕೆ ಮಾಡ್ಕೊಳ್ತಾರೆ. ಇನ್ನು ಉಳಿದಂತೆ ಪ್ರವಾಸಿಗರು ಬರ್ತಕ್ಕಂಥ ಜಾಗ, ಮುಂದೆ ಇರ್ತಕ್ಕಂಥ ಅಂಬಾವಿಲಾಸ ತೊಟ್ಟಿ ಇರ್ತಕ್ಕಂಥ ಇರ್ಬೋದು, ಸಿಂಹಾಸನ ಇರ್ತಕ್ಕಂಥ ಜಾಗ ಇರ್ಬೋದು, ಜೊತೆಗೆ ಈಗೇನು ಅಂಬಾರಿ ಇಟ್ಟಿರ್ತಕ್ಕಂಥ ಜಾಗ ಏನಿದೆ ಈ ಎಲ್ಲ ಜಾಗಗಳನ್ನು ಕೂಡ ಸರ್ಕಾರ ವಹಿಸ್ಕೊಂಡಿದೆ. ಅದನ್ನ ಸೂಪರ್ವೈಸ್ ಮಾಡ್ಲಿಕ್ಕೆ ಕೂಡ ಅರಮನೆ ಆಡಳಿತ ಮಂಡಳಿಯನ್ನ ನೇಮಕ ಮಾಡಿದೆ. ಅದ್ರ ಜೊತೆಗೆ ಅದಕ್ಕೆ ಉಪನಿರ್ದೇಶಕರು ಅಂತೇಳಿ ಒಬ್ರು ಇರ್ತಾರೆ, ಜೊತೆಗೆ ಇದಕ್ಕೆ ನಿರ್ದೇಶಕರಾಗಿ ಜಿಲ್ಲಾಧಿಕಾರಿಗಳು ಇರ್ತಾರೆ. ನೇರವಾಗಿ ಜಿಲ್ಲಾಧಿಕಾರಿಗಳೇ ಅರಮನೆಗೆ ಸಂಬಂಧಪಟ್ಟಂತ ಬೇಕು ಬೇಡಗಳೆಲ್ಲವನ್ನು ಕೂಡ ನೋಡ್ಕೊಳ್ತಾರೆ. ಜೊತೆಗೆ ACP ಅನ್ನ ನೇಮಕ ಮಾಡಿರ್ತಕ್ಕಂಥದ್ದು ಅಲ್ಲಿ ಭದ್ರತೆಯನ್ನ ಕೊಡ್ಲಿಕ್ಕೆ, ಅಲ್ಲಿ ಬರ್ತಕ್ಕಂಥವ್ರು. ಮಧುಸೂದನ್, ಹೆಚ್ಚಿನ ಮಾಹಿತಿಯಾಗಿ ಮತ್ತೆ ನಿಮ್ಮನ್ನ ಸಂಪರ್ಕಿಸ್ತೀವಿ. ಈಗ ಅರಮನೆ ಉಳಿಸಿ ಹೋರಾಟ ಸಮಿತಿಯ ಅಧ್ಯಕ್ಷರಾಗಿರುವಂತಹ ನಂದೀಶ್ ಅರಸ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್. ನಮಸ್ಕಾರ. ಎಸ್, ಈ ತರದೊಂದು ಬೆಳವಣಿಗೆ ಅರಮನೆಯ ಒಳಗಡೆ ನಡೀತಾ ಇದೆ ಅನ್ನೋದು ನಿಮ್ಮ ಗಮನಕ್ಕೆ ಬಂದಿತ್ತಾ ಇದು ಮುಂಚೆನೆ? ಮೇಡಮ್, ಈಗ ಇದೇನಾಗಿದೆ ಅಂದ್ರೆ ಇದು ಇವತ್ತಿನ ಒಂದು ಕಾಯಿಲೆ ಅಂತ ಕರೆಯಲ್ಲ ಇದಕ್ಕೆ ನಾನು. ಇದು ಹೆಂಗೆ ಅಂದ್ರೆ ಹಣ ಇರೋ ಕಡೆ ಯಾರು ಹಣ ಕೊಡ್ತಾರೋ ಅವ್ರಿಗೋಸ್ಕರ ಏನ್ ಕೆಲಸ ಬೇಕಾದ್ರೂ ಮಾಡಕ್ಕೆ ಸಿದ್ಧ ಇದ್ದಾರೆ ಅನ್ನೋದು ಸಿಬ್ಬಂದಿಗಳ ಒಂದು ದುರ್ವರ್ತನೆ ತೋರ್ತಾ ಇದೆ ತಮ್ಗೆ. ಅಲ್ಲ, ಯಾರಿಗೂ ಯಾರ ಮೇಲೂ ಕಂಟ್ರೋಲ್ ಇಲ್ವಾ? ಖಂಡಿತ. ಇಲ್ಲಿ ಏನಾಗಿದೆ ಅಂದ್ರೆ ಎಲ್ಲ ರಾಜಕಾರಣಿಗಳ ಪ್ರಭಾವ ಬೀರ್ಕೊಂಡು ಇಡೀ ಒಂದು ಸಂಸ್ಕೃತಿ ಪರಂಪರೆನ ಅರಮನೆನ ಸರ್ವನಾಶ ಮಾಡಕ್ ಹೊರಟಿದ್ದಾರೆ ಅಧಿಕಾರಿಗಳು. ಅರಮನೆಯಲ್ಲಿ ಏನು ರಾಜ ಪರಂಪರೆ ಇತ್ತು, ಅಲ್ಲಿ ಒಂದು ಪೂಜಾ ಪುನಸ್ಕಾರ ಧಾರ್ಮಿಕ ಒಂದು ಶಕ್ತಿ ಇತ್ತು, ಆ ಶಕ್ತಿಗಳಿಗೆಲ್ಲ ಒಂದು ಕುಂದು ಬರತಕ್ಕಂತ ಕೆಲಸಗಳನ್ನ ಈ ತರ ನೀಚಕೆಟ್ಟ ಅಧಿಕಾರಿಗಳು ಮಾಡ್ತಾ ಇದಾರೆ. ಈಗ ಆ ಸ್ವಾಮೀಜಿಗೂ ಅರಮನೆಗೂ ಸಂಬಂಧ ಇಲ್ಲ ಮೇಡಮ್. ಅದೇ ಇವಾಗ ಎಲ್ರಿಗೂ ಅನುಮಾನ ಬರೋದು ಯಾರು ಈ ಸ್ವಾಮೀಜಿ ಅಂತ. ಅರಮನೆಗಿರೋದು 2 ಸ್ವಾಮಿ ಮೇಡಮ್ ಅವರೇ. ಹಾ ಹೇಳಿ. ಒಂದು ಪರ್ಕಲ್ ಮಠ ಅಂತ ಇದೆ, ಓಕೆ, ಒಂದು ಶೃಂಗೇರಿ ಶಾರದಾಂಬೆ ಮಠ ಅಂತಿದೆ, ತಮಗೆ ಗೊತ್ತಿರೋಂತಕ್ಕದ್ದು. ಓಕೆ, ಇವ್ರಿಬ್ಬರನ್ನ ಬಿಟ್ಟು ಈ ಮೂರನೇವ್ರು ಯಾರು ಹಾಗಾದ್ರೆ? ಇವರು ಸುಂದರ್ ದಾಸ್ ಅಂತನ ರಾಮದಾಸ್ ಅಂತ ಅವನ ಹೆಸರು ನನಗೆ ಸರಿ ಗೊತ್ತಿಲ್ಲ ಸ್ವಾಮೀಜಿ. ಓಕೆ, ಇವರು ಒಬ್ರು ಹೇಳ್ಬೇಕು ಅಂದ್ರೆ ಇವರು ಒಂದು VIP ತರ ಬಂದಿಯಲ್ಲಿ ಅರಮನೆ ಒಳಗೆ ಸುಮ್ಮನೆ ಪೊಲೀಸ್ನವ್ರ ಜೊತೆನಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಅಲ್ಲಿ ಒಳಗೆಲ್ಲ ಓಡಾಡೋದು, ಆಮೇಲೆ ಎಲ್ಲ ನನಗೆ ಗೊತ್ತು ಅನ್ನೋದು. ಈ ಕೇರಳದಿಂದ VVIP ಹತ್ರ ಎಲ್ಲ ಇವರು ಚಂದಗಳನ್ನ ವಸೂಲಿ ಮಾಡ್ಕೊಂಡು ಅವ್ರನ್ನೆಲ್ಲ ಕರ್ಕೊಂಡ್ ಅರಮನೆ ತೋರಿಸ್ತೀವಿ ಅನ್ಬಿಟ್ಟಿದ್ದಾನೆ. ನಾವು ಸಿಂಹಾಸನದ ಪಕ್ಕ ನಿಂತ್ಕೊಂಡು ಫೋಟೋ ತೆಗೆಸ್ಕೊಳ್ಳೋದು. ಪೊಲೀಸ್ನವರು ಈಗ ಭದ್ರ ಹಾಕಿರ್ತೀವಲ್ಲ, ಅವಾಗ ಏನಾಗುತ್ತೆ, ಪೊಲೀಸ್ನವ್ರು ಕಾಯ್ತಾ ಇರ್ತಾರೆ. ಅವಾಗ ಅವರು ಮೇಲು ಅಧಿಕಾರಿಗಳದ ಒಂದು ಇದನ್ನ ತಗೊಂಡಿದ್ದಾನೆ ಇನ್ಫ್ಲೂಯೆನ್ಸ್, ಆ ಫೋಟೋ ತಗೊಂಡು ಅವ್ರ ವೆಬ್ಸೈಟ್ ಅಲ್ಲಿ ಹಾಕೋದು, ಈ ತರ ಎಲ್ಲ ಮಾಡ್ಕೊಂಡು ಅರಮನೆನ ಒಂದು ದುರುದ್ದೇಶವಾಗಿ ಬಳಸ್ತಾ ಇದಾರೆ ಮೇಡಮ್ ಇವ್ರುಗಳೆಲ್ಲ. ಅಲ್ಲ, ಅರಮನೆ ಅಂತ ಅನ್ನೋದು
ಅದು ಇಡೀ ಒಂದು ರಾಜ್ಯದ ಕೀರ್ತಿ ಪತಾಕೆ. ಅದು ಮೈಸೂರಿನ ಅರಮನೆ ಅಂತ ಅನ್ನೋದು ರಾಜ್ಯಕ್ಕೆ ಒಂದು ಹೆಮ್ಮೆಯ ಗರಿಯನ್ನ ಕೊಡುತ್ತೆ. ಅಂತಹ ಅರಮನೆ ಒಳಗಡೆ ಯಾರು ಬೇಕಾದ್ರೂ ಬೇಕಾಬಿಟ್ಟಿ ಬರ್ತಾರೆ, ಅವರ ಒಂದು ಅಧಿಕಾರವನ್ನ ಚಲಾಯಿಸ್ತಾರೆ ಅಂದ್ರೆ ಅಲ್ಲೂ ಒಂದು ಆಡಳಿತ ಮಂಡಳಿ ಇದೆ, ಅರಮನೆ ಆಡಳಿತ ಮಂಡಳಿ. ಹಾಗಾದ್ರೆ ಅವರು ಕೂಡ ಚಕಾರ ಇತ್ತಲ್ವಾ? ಇಲ್ಲ, ಈಗ ಅರಮನೆ ಆಡಳಿತ ಮಂಡಳಿಯಿಂದ ನಿಮ್ಮ ಟಿವಿಗಳ ಮುಖಾಂತರ ನೋಡಿದೆ. ನಾನು ಮೈಸೂರಲ್ಲಿ ಇಲ್ಲ, ಬೆಂಗಳೂರಲ್ಲಿ ಇದ್ದೀನಿ ನಾನು. ಈಗ ನೋಡಿದಾಗ ಗೊತ್ತಾಗ್ತಾ ಇದೆ, ಅರಮನೆ ಆಡಳಿತ ಮಂಡಳಿ ನೋಟಿಸ್ ಇಶ್ಯೂ ಮಾಡಿದೆ ಅಂತೆ ಅವ್ರಿಗೆ. ಓಕೆ, ACP ಆದಂತ ಶೈಲೇಂದ್ರ ಅವರಿಗೆ ನೋಟಿಸ್ ನ ಅರಮನೆ ಆಡಳಿತ ಮಂಡಳಿ ಇಶ್ಯೂ ಮಾಡಿದೆಯಲ್ಲ, ಅದರಿಂದ ಅರಮನೆ ಜವಾಬ್ದಾರಿಯಲ್ಲಿ ಪ್ಯಾಲೇಸ್ ಬೋರ್ಡ್ ಏನಿದ್ರು ಬೆಳಿಗ್ಗೆ 10 ರಿಂದ 6 ಗಂಟೆ ತನಕ ಅವ್ರ ಕಂಟ್ರೋಲ್ ಇರುತ್ತದೋ. ಓಕೆ, 6 ಗಂಟೆಯಿಂದ ಬೆಳಿಗ್ಗೆ 10 ಗಂಟೆ ತನಕ ಇದು ಸಂಪೂರ್ಣ ಪೊಲೀಸ್ ಭದ್ರತಾ ಇಲಾಖೆ ಕಂಟ್ರೋಲ್ ಇರುತ್ತಿದ್ದು. ಓಕೆ, ಆ ಸಮಯದಲ್ಲಿ ಇವ್ರು ಏನ್ ಮಾಡ್ತಾ ಇದಾರೆ ಅನ್ನೋದು ಯಾರು ಗೊತ್ತಾಗುತ್ತೆ? ನಮ್ಗೆ ಗೊತ್ತು, CCTV ಇರುತ್ತೆ. ಈಗ ಮುಂದೆ ಹಾಗಾದ್ರೆ ಮುಂದೆ ಈಗ ನೀವು ಹೇಳಿದ್ರಿ ಅಲ್ಲಿನ ವಸ್ತುಸ್ಥಿತಿ ಹೇಗಿದೆ ಅಂತ. ಪರಂಪರೆ ಮತ್ತು ಸಂಸ್ಕೃತಿ ಹಾಳು ಮಾಡತಕ್ಕಂತ ನೀಚ ಅಧಿಕಾರಿಗಳಿಗೆ ಧಿಕ್ಕಾರ ಕೂಗ್ತೀವಿ. ಕೂಡ್ಲೆ ಅವನ್ನ ಸಸ್ಪೆಂಡ್ ಮಾಡಿ ಗಡೀಪಾರ್ ಮಾಡ್ಬೇಕು, ಯಾರೇ ಅಧಿಕಾರಿ ಆಗಿರಿ ನಾ ಹೇಳೋದು. ಇರ್ರೆಸ್ಪೆಕ್ಟಿವ್ ಪೊಲೀಸ್ ಇರ್ಬೋದು, ಇಲ್ಲ ಇನ್ನೊಬ್ಬ ಅರಮನೆ ಮಂಡಳಿ ಅಧಿಕಾರಿ ಇರ್ಬೋದು, ಯಾರೇ ಆದ್ರೂ ಅವ್ರನ್ನ ಕೂಡ್ಲೆ ಅಲ್ಲಿ ಸಸ್ಪೆಂಡ್ ಮಾಡಿ ಗಡೀಪಾರ್ ಮಾಡಿ ಅವ್ರು ಇನ್ನು ಕರ್ನಾಟಕದಲ್ಲೇ ಇರಬಾರ್ದು. ಆ ರೀತಿ ಒಂದು ಕ್ರಮನ ಸರ್ಕಾರ ತಗೋಬೇಕು. ಇಲ್ದವ್ರೆ ಸರ್ಕಾರದ ವಿರುದ್ಧ ಉಗ್ರ ಹೋರಾಟ ಮಾಡ್ತೀವಿ. ಅರಮನೆನೂ ಅಷ್ಟೇನೆ, ಇವತ್ತೇನು ಮಹಾರಾಜರ ಪರಂಪರೆ ಇದೆ ಅವ್ರಿಗೆ ವಾಪಸ್ ಕೊಟ್ಬಿಡ್ಲಿ. ದೇಶದಲ್ಲಿ 560 ಜನ ಚೋಟ ಮೋಟ ಮಹಾರಾಜರಿದ್ದಾರೆ. ಯಾವ ರಾಜ್ಯದಲ್ಲೂ ಕೂಡ ಅರಮನೆಗಳನ್ನ ಅಕ್ವೈರ್ ಮಾಡ್ಕೊಳ್ಳೋದಂತ ಉದಾಹರಣೆಗಳು ಇಲ್ಲ. ಇದು ಸುಪ್ರೀಂ ಕೋರ್ಟ್ ಆದೇಶನೂ ಆಗಿದೆ, ಇವ್ರ ಪರವಾಗಿ ಮಹಾರಾಜರ ಪರವಾಗಿ ಅರಮನೆ ಬಿಟ್ಕೊಡ್ಬೇಕು ಅಂತ. ಆದ್ರೂ ಕೂಡ ಸರ್ಕಾರ ಇಲ್ಲದ ನೆಪ ಒಡ್ಡಿ ಸುಪ್ರೀಂ ಕೋರ್ಟ್ ನಲ್ಲಿ ಲಾಯರ್ಗಳಿಗೆ ಕೋಟಿಗಟ್ಟಲೆ ಖರ್ಚು ಮಾಡ್ಕೊಂಡು ಇವರು ಅರಮನೆ ಸಂಪ್ರದಾಯನ ಹಾಳು ಮಾಡ್ತಾ ಇದಾರೆ. ಅದರಿಂದ ನಮ್ ಕೂಡ್ಲೆ ಆಗ್ರಹ ಮಾಡ್ತಾ ಇದೀವಿ, ಅರಮನೆನ ಕೂಡ್ಲೆ ಏನಿದು ರಾಜ ಮಹಾರಾಜರಿದ್ದಾರೆ ಅವರ ಒಂದು ವಂಶಕ್ಕೆ ಕೊಡಬೇಕು ಅಂತ ನಮ್ಮ ಆಗ್ರಹ ಮೇಡಮ್. ಹಾಳು ಮಾಡತಕ್ಕಂಥ ಅಧಿಕಾರಿಗಳು ಬೇಡ ನಮ್ಗೆ, ಅವ್ರಿಗೆ ನಮ್ಮ ಧಿಕ್ಕಾರ ಇರಲಿ. ಇನ್ನು ಮುಂದೆ ಉಗ್ರವಾದ ಹೋರಾಟ ಮಾಡ್ತೀವಿ. ಅರಮನೆನ ಮಹಾರಾಜರಿಗೆ ವಾಪಸ್ ಕೊಡೋದಕ್ಕೆ ನಮ್ಮ ಅರಮನೆ ಉಳಿಸಿ ಹೋರಾಟ ಸಮಿತಿ ನಿರಂತರವಾಗಿ ಇನ್ನು ಮುಂದೆ ಹೋರಾಟ ಮಾಡ್ತೀವಿ ಅಂತ ಹೇಳಿ ಇಷ್ಟಪಡ್ತೀನಿ. ಥ್ಯಾಂಕ್ ಯು ನಂದೀಶ್ವರ, ಸುವರ್ಣ ನ್ಯೂಸ್ ಜೊತೆ ಮಾತಾಡಿದ್ದಕ್ಕೆ. ಈಗ ಸಾಮಾಜಿಕ ಹೋರಾಟಗಾರರಾದಂತಹ ಸ್ನೇಹಮಯಿ ಕೃಷ್ಣ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಹಲೋ, ನಮಸ್ತೆ. ನಮಸ್ಕಾರ. ನಮಸ್ತೆ ಸರ್. ಈ ತರ ಒಂದು ಘಟನೆ ಅರಮನೆ ಒಳಗಡೆ ನಡೀತಾ ಇದೆ ಅನ್ನೋದು ನಿಮ್ ಗಮನಕ್ಕೆ ಯಾವಾಗ ಬಂದಿದ್ದು? ಮೇಡಮ್, ಸುಮಾರು ದಿವಸ ನಮ್ಗೆ ಇದಿದೆ, ಅಲ್ಲಿ ಹಲವಾರು ರೀತಿಯಲ್ಲಿ ಅವ್ಯವಹಾರ ನಡೀತಾ ಇದೆ ಅಂತ ಹೇಳಿ. ಓಕೆ, ಏನಂತಂದ್ರೆ ಮಹಾರಾಜರ ದರ್ಬಾರು ನಡೀತಿದ್ದಂತ ಸ್ಥಳದಲ್ಲಿ ಅಧಿಕಾರಿಗಳ ದರ್ಬಾರು ನಡೀತಾ ಇದೆ. ಹೇಗೆ ದುರ್ಬಳಕೆ ಆಗ್ತಾನೆ ಈ ಒಂದು ಘಟನೆ ಸಾಕ್ಷಿ. ಸೊ ಇದ್ರ ಬಗ್ಗೆ ಸಾಕಷ್ಟು ಸಲ ನಾನು ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದಿದ್ರು ಕೂಡ ಅವರು ಸರಿಯಾಗಿ ಅರಮನೆ ಅನ್ನೋದನ್ನ ಅವರು ಅಷ್ಟೊಂದು ಸೀರಿಯಸ್ ಆಗಿ ತಗೊಂಡಿಲ್ವಾ ಅಂತ ಹಾಗಾದ್ರೆ? ಇಲ್ಲ ಮೇಡಮ್, ಗಂಭೀರ ತಗೊಂಡಿಲ್ಲ. ಅದು ಮೈಸೂರಿನ ಅರಮನೆ ಅನ್ನೋದು ಕರ್ನಾಟಕ ಅಂದಾಗ ತಟ್ಟಂತ ನೆನಪಾಗತ್ತೆ, ದೇಶ ವಿದೇಶದ ಪ್ರವಾಸಿಗರನ್ನ ಕೈಬೀಸಿ ಕರೆಯುತ್ತೆ. ಅಂತಹ ಅರಮನೆಯನ್ನ ಉಳಿಸಿ ಬೆಳೆಸಬೇಕಾದಂತಹ ಜವಾಬ್ದಾರಿ ಪ್ರತಿಯೊಬ್ಬರ ಮೇಲೂ ಕೂಡ ಇದೆ. ಆದ್ರೆ ಪ್ರತಿ ಬಾರಿ ಇಂಥ ಘಟನೆಗಳಾದಾಗ್ಲೂ ಕೂಡ ಏನೋ ಕ್ರಮ ತಗೋತೀವಿ ಅಂತಾರೆ, ಸುಮ್ಮನಾಗ್ಬಿಡ್ತಾರೆ. ಹೋರಾಟಗಾರರು ಕೂಡ ಹೋರಾಟ ಮಾಡ್ತೀವಿ ಅಂತಾರೆ, ಸುಮ್ಮನಾಗ್ಬಿಡ್ತಾರೆ. ಅರಮನೆ ಅಂತ ಬೆಲೆ ಇಲ್ವಾ ಅಂತ? ಅಲ್ಲ ಮೇಡಮ್, ಅದನ್ನ ಹೇಳ್ತೀನಿ. ಅದೇನಿದೆ ಪ್ರಸಿದ್ಧಿ ಪಡೆದಿದೆ ಅರಮನೆ, ಅದನ್ನೇ ದುರುಪಯೋಗ ಪಡಿಸ್ಕೊಂಡು ಈ ಅಧಿಕಾರಿಗಳು ಅಕ್ರಮವಾಗಿ ದುಡ್ಡು ಮಾಡ್ತಾ ಇದ್ದಾರೆ. ಇದು ಕಡಿವಾಣ ಹಾಕೋದು ಹೇಗೆ ಹಾಗಾದ್ರೆ? ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಬೇಕು. ಇಲ್ಲಿ ಅಧಿಕಾರಿಗಳ ಮೇಲೆ ಇಲ್ಲಿವರೆಗೆ ಸರ್ಕಾರ ಗಮನ ಹರಿಸ್ತಿಲ್ಲ ಅಂತ ಹೇಳ್ತಿದ್ದೀರಾ? ಹೌದು ಮೇಡಮ್, ನಿರ್ಲಕ್ಷ್ಯ ತೋರ್ತಾ ಇದೆ ಸರ್ಕಾರ. ಏನಾಗಿದೆ, ಸಾಮಾಜಿಕ ಹೋರಾಟಗಾರರಾಗಿ ನೀವ್ ಯಾವ ತರ ಸರ್ಕಾರದ ಗಮನಕ್ಕೆ ತರ್ತೀರಿ ಹಾಗಾದ್ರೆ ಈ ವಿಷಯವನ್ನ? ಮೇಡಮ್, ಈಗ ಗಂಭೀರವಾಗಿ ಪರಿಗಣಿಸಿ ಇದನ್ನ ಸರ್ಕಾರ ಗಮನಕ್ಕೆ ತಂದು ಮುಂದಿನ ದಿನಗಳಲ್ಲಿ ಬೇರೆ ರೀತಿಯಲ್ಲಿ ಹೋರಾಟಗಳು ಮಾಡ್ಬೇಕಾಗತ್ತೆ. ನಾವು ಈ ಏನ್ ಮೌಖಿಕವಾಗಿ ಲಿಖಿತವಾಗಿ ದೂರು ಕೊಟ್ಟಿದ್ವಿ, ಅದ್ರ ಬಗ್ಗೆ ಗಮನ ಹರಿಸ್ತಾ ಇರೋದ್ರಿಂದ ಸೊ ಬೇರೆ ರೀತಿಯ ಹೋರಾಟಗಳನ್ನು ಮಾಡಿ ಮೈಸೂರು ಜನತೆ ಎಲ್ಲಾರು ಕೂಡ ಒಗ್ಗೂಡಿ ಒಂದು ಸರ್ಕಾರದ ಗಮನ ಸೆಳೆಯುವಂತ ಒಂದು ದೊಡ್ಡ ಪ್ರಮಾಣದ ಹೋರಾಟ ಮಾಡಬೇಕು ಅಂತ ನನಗೆ ಅನಿಸ್ತಾ ಇದೆ. ಹೌದು, ಯಾಕಂದ್ರೆ ಅರಮನೆ ಒಳಗಡೆ ಹೋಗ್ಬೇಕು ಅಂದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿಗೂ ಕೂಡ ಸಾಕಷ್ಟು ಭದ್ರತೆ ಇರುತ್ತೆ ಅಲ್ಲಿ, ಅವೆಲ್ಲವನ್ನೂ ಕೂಡ ದಾಟಿ ಆತ ಮುಂದೆ ಹೋಗ್ಬೇಕಾಗತ್ತೆ. ಆದ್ರೆ ಎಲ್ಲಿಂದನೋ ಬಂದಂತಹ ಒಬ್ಬ ಸ್ವಾಮೀಜಿ ಅಲ್ಲಿ ದರ್ಬಾರನ್ನ ಮಾಡ್ತಾರೆ ಅಂತ ಅಂದ್ರೆ ಎಂತವ್ರಿಗೂ ಕೂಡ ಅದು ಆತಂಕವನ್ನ ಹುಟ್ಟಿಸುತ್ತೆ. ಅದು ಕುರ್ಚಿಯಲ್ಲಿ ಕೂತು ಸ್ವಾಮೀಜಿ ಅಲ್ಲಿ ದರ್ಬಾರನ್ನ ಮಾಡೋದು ಅಂದ್ರೆ ಏನಿದು ಅಂತ ಅನ್ಸುತ್ತೆ ಅಲ್ವಾ? ಅದೇ ಹೇಳ್ತೀವಿ, ಅರಮನೆ ಭದ್ರತೆ ಹೇಗಿದೆ ಅನ್ನೋದನ್ನ ಈ ಒಂದು ಸಣ್ಣ ಘಟನೆ ತೋರಿಸ್ತಾ ಇದೆ. ಸೊ ಈಗಲಾದ್ರೂ ಸರ್ಕಾರ ಎಚ್ಚೆತ್ಕೊಂಡು ಏನ್ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ತಗೊಂಡು ಏನ್ ಮೊದಲ ACP ಶೈಲೇಂದ್ರ ಕುಮಾರ್ ಇದ್ದಾರೆ ಅವ್ರನ್ನ ಕೂಡಲೇ ಅಮಾನತುಗೊಳಿಸಿ, ಏನ್ ಅಮಾಯಕರು ಚಿಕ್ಕಣ್ಣ ಅಂತ ಇದಾರೆ ಅವರು ಸಾರ್ವಜನಿಕ ಗಮನಕ್ಕೆ ತಂದಿದ್ದಾರೆ, ಅವ್ರಿಗೆ ಏನ್ ಅಮಾನತು ಆದೇಶ ವಾಪಸ್ ತಗೊಂಡು ಅವ್ರಿಗೆ ಸೂಕ್ತ ರಕ್ಷಣೆ ನೀಡಬೇಕು ಅಂತ ಮೊದಲು ನಾನು ಕೇಳ್ಕೊಳ್ತೀನಿ. ಯಾಕಂದ್ರೆ ಹಿರಿಯ ಅಧಿಕಾರಿಗಳು ಅವ್ರ ಮೇಲೆ ತುಂಬಾ ದೌರ್ಜನ್ಯ ಮಾಡಿದ್ರೆ ನನ್ನ ಗಮನಕ್ಕೆ ಬಂದಿದೆ. ಅಲ್ಲ, ಇಲ್ಲಿ ಶೈಲೇಂದ್ರ ಅವರು ACP ಶೈಲೇಂದ್ರ ಅವರು ಕೂಡ ಸಾಥ್ ಕೊಡ್ತಾ ಇದ್ದಾರೆ ಈ ಸ್ವಾಮೀಜಿಗೆ ಅಂತ ಹೇಳಲಾಗ್ತಾ ಇದೆ. ಈ ವಿಷಯವನ್ನ ಬಹಿರಂಗ ಮಾಡಿದಂತಹ ಪೇದೆಯನ್ನ ಸಸ್ಪೆಂಡ್ ಮಾಡಿದ್ದಾರೆ. ಅಂದ್ರೆ ಎಲ್ಲ ಒಂದ್ ಕಡೆ ಈ ವಿಷಯ ಹೊರಗಡೆ ಬರದೇ ಬೇಡ ಅನ್ನೋದು, ಒಳಗಿಂದೊಳಗೆ ಅವ್ರದೇ ದರ್ಬಾರನ್ನ ನಡೆಸ್ತಾ ಇದ್ದಾರೆ ಅಂತ. ಮೇಡಮ್, ಹಿರಿಯ ಅಧಿಕಾರಿಗಳು ಅಲ್ಲಿ ಶಾಮೀಲಾಗಿ ಅಕ್ರಮವಾಗಿ ಹಣ ಮಾಡ್ತಿರೋದ್ರಿಂದ
ACP ನ ರಕ್ಷಣೆ ಮಾಡೋಕ್ಕೋಸ್ಕರ ಈ ಚಿಕ್ಕಣ್ಣರ ಮೇಲೆ ಈ ಅಧಿಕಾರಿಗಳು ಸೇರ್ಕೊಂಡು ದೌರ್ಜನ್ಯ ಮಾಡ್ತಾರೆ. ತಮ್ಮ ಏನು ಅವ್ಯವಹಾರಗಳು ಬಯಲಾಗ್ತಿದೆಯಲ್ಲ ಅನ್ನೋ ಭಯಕ್ಕೆ ಚಿಕ್ಕಣ್ಣನಂತವರ ಯಥಾಸ್ಥಿತಿಗೆ ಇಲ್ಲಿ ಪ್ರಯತ್ನ ಪಡ್ತಾರೆ. ಸೊ ನಾನು ಈ ಮಾಧ್ಯಮ ಮೂಲಕ ಮನವಿ ಮಾಡ್ಕೊಳ್ಳೋದು ಚಿಕ್ಕಣ್ಣ ಅವರಿಗೆ ಯಾವುದೇ ಕಾರಣಕ್ಕೂ ಅವ್ರು ಎದೆಗುನ್ನೋದು ಬೇಡ. ಅವ್ರು ಪ್ರತಿಯೊಂದು ಕ್ಷಣ ನಮ್ಮಂತ ನಾವು ಬೆಂಬಲವಾಗಿರ್ತೀವಿ. ಅವ್ರಿಗೆ ಯಾವುದೇ ರೀತಿ ಅನ್ಯಾಯ ಆಗದ ರೀತಿಯಲ್ಲಿ ಏನು ಸರ್ಕಾರದ ಮಟ್ಟದಲ್ಲಿ ಮಾಡಬೇಕು ಅದಕ್ಕೆ ನಾವು ಪೂರಕವಾಗಿ ಅವ್ರ ಜೊತೆ ಇರ್ತೀವಿ ಅಂತ ನಾನು ತಿಳಿಸ್ತೇನೆ. ಎಸ್, ಥ್ಯಾಂಕ್ ಯು ಸ್ನೇಹಮಯಿ ಕೃಷ್ಣ ಅವರೇ. ಸುವರ್ಣ ನ್ಯೂಸ್ ಜೊತೆ ಮಾತಾಡಿದ್ದಕ್ಕೆ. ಸಾಮಾಜಿಕ ಹೋರಾಟಗಾರರಾದಂತಹ ಸ್ನೇಹಮಯಿ ಕೃಷ್ಣ ಅವರು ಕೂಡ ಮಾತಾಡಿದ್ರು. ಈ ಒಂದು ವಿಚಾರದ ಬಗ್ಗೆ ನಾವು ಕೂಡ ಹೋರಾಟವನ್ನ ಮಾಡ್ತೀವಿ, ಸರ್ಕಾರದ ಗಮನಕ್ಕೆ ತರುವಂತಹ ಪ್ರಯತ್ನ ಮಾಡ್ತೀವಿ. ಪ್ರತಿ ಸಾರಿ ಇಂಥ ಘಟನೆಗಳಾದಾಗಲೂ ಕೂಡ ಹೋರಾಟವನ್ನ ಮಾಡ್ತೀವಿ, ಸರ್ಕಾರದ ಗಮನಕ್ಕೆ ತರ್ತೀವಿ ಅಂತ ಹೇಳಿ ಸುಮ್ಮನಾಗ್ಬಿಡ್ತಾರೆ. ಆದರೆ ನಿಜಕ್ಕೂ ಇದಕ್ಕೊಂದು ಬ್ರೇಕ್ ಹಾಕಬೇಕಾದಂತಹ ಅವಶ್ಯಕತೆ ಇದೆ. ನಂದೀಶ್ ಅವರು ಕೂಡ ಮಾತಾಡಿದ್ರು. ಅರಮನೆ ಉಳಿಸಿ ಆ ಒಂದು ಸಂಘಟನೆಯ ಸಂಚಾಲಕರು ಅವರು ಕೂಡ ಹೇಳಿದ್ರು, ಇಂತಹ ಹಲವು ಘಟನೆಗಳು ಅರಮನೆಯಲ್ಲಿ ನಡೀತಾನೆ ಇರುತ್ತೆ, ಆದರೆ ನಾವು ಖಂಡಿತವಾಗ್ಲೂ ಹೋರಾಟವನ್ನ ಮಾಡ್ತೀವಿ, ಇದಕ್ಕೆ ಇಲ್ಲೇ ಬ್ರೇಕ್ ಹಾಕ್ತೀವಿ ಅಂತ.